ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ಸ್ಯಾರೀಸ್ ಇಂದ ಡಿಸೈನ್ ಮಾಡಿರೋ ಕೆಲವೊಂದು ಡ್ರೆಸ್ಸಸ್ ನ ತೋರಿಸ್ಕೊಡ್ತೀನಿ. ಸೊ ಓಲ್ಡ್ ಸ್ಯಾರೀಸ್ ಮತ್ತೆ ಹೊಸ ಸ್ಯಾರೀಸ್ ಈ ತರ ಕೆಲವೊಂದು ಸ್ಯಾರೀಸ್ ನ ನಾನು ರಿಯೂಸ್ ಮಾಡಿ ಡ್ರೆಸ್ಸಸ್ ಡಿಸೈನ್ ಮಾಡಿದ್ದೀನಿ, ಅದನ್ನ ತೋರಿಸ್ಕೊಡ್ತೀನಿ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ವಿಡಿಯೋಸ್ ಎಲ್ಲ ನನ್ನ ಫಸ್ಟ್ ಚಾನಲ್ ಅಲ್ಲಿ ಇರತ್ತೆ. ಸೊ ರೂಪಾಸ್ ಗ್ಲಾಮ್ ಸ್ಟೈಲ್ ಅಂತ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರತ್ತೆ, ಹೋಗಿ ಚೆಕ್ ಮಾಡಿ ನೋಡಿ, ತುಂಬಾನೇ ವಿಡಿಯೋಸ್ ಇದೆ. ಸೊ ಫಸ್ಟ್ ಡ್ರೆಸ್ ಬಂದು ಇದು ಸ್ಯಾರಿ ಸ್ಟೈಲ್ ಡ್ರೆಸ್ ಅಂತ ಕರೀತಾರೆ, 1 ಮಿನಿಟ್ ಸ್ಯಾರಿ ಅಂತ ಕರೀತಾರೆ. ಸೊ ಇವಾಗ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದೆ ಈ ತರ ಡ್ರೆಸ್. ಇದು ಅಷ್ಟೇ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ವಿಡಿಯೋ ನಾನು ಹಾಕಿದ್ದೀನಿ ನನ್ನ ಫಸ್ಟ್ ಚಾನಲ್ ಅಲ್ಲಿ. ಸೊ ಕಂಪ್ಲೀಟ್ ಆಗಿ ಈ ರೀತಿ ಬರತ್ತೆ. ನಾನು ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಬಂದು ಕಂಪ್ಲೀಟ್ ಆಗಿ ಡ್ರೆಸ್ ತರಾನು ಯೂಸ್ ಮಾಡ್ಕೋಬಹುದು, ಇಲ್ಲ ನಾರ್ಮಲ್ ಆಗಿ ಸ್ಯಾರಿ ತರ ಯೂಸ್ ಮಾಡ್ಕೋಬಹುದು. ಇದು ವೇರ್ ಮಾಡಿದ್ರೆ ಸ್ವಲ್ಪ ಸ್ಯಾರಿ ಲುಕ್ ಕೊಡತ್ತೆ, ಲುಕ್ ವೈಸ್ ಸೇಮ್ ಅದೇ ತರನೇ ಇರತ್ತೆ. ಸೊ 1 ಮಿನಿಟ್ ಸ್ಯಾರಿ ಅಂತ ಕರೀತಾರೆ, ರೆಡಿ ಟು ವೇರ್ ಸ್ಯಾರಿ ಅಂತ ಕರೀತಾರೆ. ಸ್ವಲ್ಪ ಸ್ಟೈಲಿಶ್ ಆಗು ಕಾಣಿಸುತ್ತೆ, ಟ್ರೆಂಡಿ ಆಗು ಇರುತ್ತೆ. ಲುಕ್ ವೈಸ್ ಈ ತರ ಇದೆ ಕಂಪ್ಲೀಟ್ ಆಗಿ. ಇದು ಬೇಕು ಅಂದ್ರೆ ಸ್ಲೀವ್ಲೆಸ್ ತರಾನು ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ಸ್ಲೀವ್ಲೆಸ್ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ನಾನು ನೆಟ್ಟೆಡ್ ಫ್ಯಾಬ್ರಿಕ್ ಯೂಸ್ ಮಾಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀನಿ. ಅಂಡ್ ಇದಕ್ಕೆ ದುಪ್ಪಟ್ಟಾನು ಅಷ್ಟೇ ನಾರ್ಮಲ್ ಪಲ್ಲು ಪಾರ್ಟ್ ಯೂಸ್ ಮಾಡಿದ್ದೀನಿ. ಸೊ ಅದು ನನ್ನ ಫಸ್ಟ್ ಡ್ರೆಸ್. ಸೆಕೆಂಡ್ ಒನ್ ಬಂದು ಇದು ನಾರ್ಮಲ್ ಕುರ್ತಿ, ಪ್ಯಾಂಟು, ದುಪಟ್ಟ ಕಂಪ್ಲೀಟ್ ಆಗಿ ಬರತ್ತೆ. ಇದು ಬಂದು ಕಾಟನ್ ಸಿಲ್ಕ್ ಸ್ಯಾರಿ, ಇದರಿಂದ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಅಂಡ್ ಇದು ಫ್ರಂಟ್ ಸೈಡ್ ನಾನು ಡಿಸೈನ್ ಏನ್ ಮಾಡಿದ್ದೀನಿ, ಇದು ಕಂಪ್ಲೀಟ್ ಆಗಿ ಪಲ್ಲು ಪಾರ್ಟ್ ಗೆ ಬಂದಿರೋ ಫ್ಲವರ್ಸ್, ಅದನ್ನ ನಾನು ರಿಮೂವ್ ಮಾಡ್ಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಫ್ರಂಟ್ ಅಲ್ಲಿ ಕುರ್ತಿ ಪಾರ್ಟ್ ಗೆ. ಇದು ಕಂಪ್ಲೀಟ್ ಆಗಿ ಒಂದೇ ಕುರ್ತಿ ಸೆಟ್ ಅಂತ ಕರೀತಾರಲ್ವಾ, ಪ್ಯಾಂಟು ಅಂಡ್ ಟಾಪ್, ಈ ದುಪಟ್ಟ ಏನಿದೆ ಕಂಪ್ಲೀಟ್ ಒಂದೇ ಸ್ಯಾರಿಯಲ್ಲೇ ಆಗತ್ತೆ. ಟ್ರೈ ಮಾಡಿ ನೋಡಿ. ಇದು ಅಷ್ಟೇ ನನ್ನ ಚಾನಲ್ ಅಲ್ಲಿ ಇರತ್ತೆ. ಕಂಪ್ಲೀಟ್ ಎಲ್ಲಾ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಅಂಡ್ ಪ್ಯಾಂಟು ಅಷ್ಟೇ ಸಿಗರೇಟ್ ಪ್ಯಾಂಟು, ಸ್ಟ್ರೈಟ್ ಪ್ಯಾಂಟು ಅಂತ ಕರೀತಾರೆ. ಸೊ ಇದ್ರಲ್ಲೇ ನಾನು ಡಿಸೈನ್ ಮಾಡಿದ್ದೀನಿ. ಇದಕ್ಕೆ ಲೈನಿಂಗ್ ಏನು ಬೇಕಾಗಿಲ್ಲ, ಸ್ವಲ್ಪ ದಪ್ಪನೇ ಇರತ್ತೆ ಫ್ಯಾಬ್ರಿಕ್. ಸೊ ಓಲ್ಡ್ ಸ್ಯಾರೀಸ್ ಇದ್ದೇ ಇರತ್ತೆ, ಹಳೆ ಮಾಡೆಲ್ ಸ್ಯಾರೀಸ್, ಅದರಿಂದ ನೀವು ರಿಯೂಸ್ ಮಾಡ್ಕೋಬಹುದು. ಅಂಡ್ ದುಪ್ಪಟ್ಟ ಅಷ್ಟೇ ಈ ತರ ಇದೆ, ಸ್ವಲ್ಪ ರೆಡಿಮೇಡ್ ಟೈಪ್ ಅಲ್ಲೇ ಬರುತ್ತೆ ದುಪ್ಪಟ್ಟ, ಆರಾಮಾಗಿ ನೀವು ಡಿಸೈನ್ ಮಾಡ್ಕೋಬಹುದು. ಕಂಪ್ಲೀಟ್ ಸ್ಯಾರಿಗೆ ಬಂದಿರೋ ಈ ಬಾರ್ಡರ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೊಂಡು ಈ ಪಲ್ಲು ಪಾರ್ಟ್ ಎರಡು ಸೈಡ್ ಅಲ್ಲೂ ಅಟ್ಯಾಚ್ ಮಾಡ್ಕೊಂಡು ನೀವು ಡಿಸೈನ್ ಮಾಡ್ಕೋಬಹುದು. ನೋಡಿ ನಾನು ಡಿಸೈನ್ ಮಾಡಿದ್ದೀನಿ, ಸ್ವಲ್ಪ ರೆಡಿಮೇಡ್ ಟೈಪ್ ಅಲ್ಲೇ ಇರುತ್ತೆ, ಆರಾಮಾಗಿ ನೀವು ಡಿಸೈನ್ ಮಾಡ್ಕೋಬಹುದು. ಕಂಪ್ಲೀಟ್ ಇದು ಡಿಸೈನಿಂಗ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ನೆಕ್ಸ್ಟ್ ಒನ್ ಬಂದು ಇದು ಬಂದು ಕಂಪ್ಲೀಟ್ ಆಗಿ ಅನಾರ್ಕಲಿ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ, ಅನಾರ್ಕಲಿ ಲಾಂಗ್ ಡ್ರೆಸ್. ಸೊ ತುಂಬಾನೇ ಚೆನ್ನಾಗಿದೆ ಇದು. ಕಂಪ್ಲೀಟ್ ನಾನು ಹೊಸ ಸ್ಯಾರಿನ ತಗೊಂಡು ಅದ್ರಲ್ಲೇ ಡಿಸೈನ್ ಮಾಡಿದ್ದೀನಿ. ಸೊ ನೀವು ಲೆಹಂಗಾ ಟೈಪ್ ಅಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು ಇದೇ ಮೆಥಡ್ ಅಲ್ಲೇ, ಬಟ್ ನಾನು ಲಾಂಗ್ ಡ್ರೆಸ್ ತರ ಸ್ಟಿಚಿಂಗ್ ಮಾಡಿ ಅದಕ್ಕೆ ಬೆಲ್ಟ್ ಒಂದು ಅಟ್ಯಾಚ್ ಮಾಡಿದ್ದೀನಿ. ಲುಕ್ ವೈಸ್ ಚೆನ್ನಾಗಿರತ್ತೆ ಈ ತರ ಡ್ರೆಸ್. ಅಂಡ್ ಫ್ರಂಟ್ ಅಲ್ಲಿ ಅಷ್ಟೇ ಪೋಟ್ಲಿ ಬಟನ್ಸ್ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಡಿಸೈನ್ ಮಾಡಿ. ಸೊ ಲುಕ್ ವೈಸ್ ಅಂತೂ ಚೆನ್ನಾಗಿದೆ. ಸೊ ಇದು ಕಂಪ್ಲೀಟ್ ಸ್ಯಾರಿ, ಕಂಪ್ಲೀಟ್ ಹೊಸ ಸ್ಯಾರಿಯಲ್ಲೇ ನಾನು ಡಿಸೈನ್ ಮಾಡಿರೋದು. ಬಾರ್ಡರ್ ಅಷ್ಟೇ ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಎರಡು ಬಾರ್ಡರ್ ಅಟ್ಯಾಚ್ ಮಾಡಿದ್ರೆ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಇದೆ. ಕಂಪ್ಲೀಟ್ ವಿಡಿಯೋ ಅಂತೂ ಚೆನ್ನಾಗಿದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಕಂಪ್ಲೀಟ್ ಅನಾರ್ಕಲಿ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡಿರೋದು. ಅಂಡ್ ನೆಕ್ಸ್ಟ್ ಒನ್ ಇದು ರೀಸೆಂಟ್ ಆಗಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇದೇ ಚಾನಲ್ ಅಲ್ಲೇ. ಇದು ಅಷ್ಟೇ ತುಂಬಾ ಓಲ್ಡ್ ಸ್ಯಾರಿ, ಅದರಿಂದ ನಾನು ಡಿಸೈನ್ ಮಾಡಿದ್ದೀನಿ. ಇದು ಫ್ರಂಟ್ ಅಲ್ಲಿ ಪ್ರಿನ್ಸಸ್ ಕಟ್ ಟೈಪ್ ಅಲ್ಲಿ ಬರತ್ತೆ, ಅಂಡ್ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಸ್ಟಿಚಿಂಗ್ ಮಾಡಿದ್ದೀನಿ ಡ್ರೆಸ್ ಅಂತೂ. ಲುಕ್ ವೈಸ್ ಚೆನ್ನಾಗಿದೆ. ಅಂಡ್ ಇದಕ್ಕೆ ಪಫ್ ಸ್ಲೀವ್ ಡಿಸೈನ್ ಮಾಡಿದ್ದೀನಿ. ಇದು ಒಂದು ಕಂಪ್ಲೀಟ್ ಸ್ಯಾರಿನ ಯೂಸ್ ಮಾಡಿಲ್ಲ, ಕುರ್ತಿ ತರಾನೇ ಬರತ್ತೆ, ಸ್ವಲ್ಪ ಶಾರ್ಟ್ ಇಟ್ಟಿದ್ದೀನಿ ಲೆಂತ್. ಇದಕ್ಕೆ ನಾನು ಆಪೋಸಿಟ್ ಆಗಿ ಪ್ಯಾಂಟು ಅಂಡ್ ದುಪಟ್ಟ ವೇರ್ ಮಾಡಿದ್ದೀನಿ ಅಷ್ಟೇ. ಇದ್ರಲ್ಲಿ ಇನ್ನೂ 2 ಮೀಟರ್ ಫ್ಯಾಬ್ರಿಕ್ ಮಿಕ್ಕತ್ತೆ, ಬೇಕು ಅಂದ್ರೆ ಪ್ಯಾಂಟು ಕೂಡ ಡಿಸೈನ್ ಮಾಡ್ಕೋಬಹುದು, ಬಟ್ ಲುಕ್ ವೈಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಓನ್ಲಿ ಟಾಪ್ ಮಾತ್ರ, ಓನ್ಲಿ ಕುರ್ತಿ ಟೈಪ್ ಮಾತ್ರ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ, ನಾರ್ಮಲ್ ಆಗಿರತ್ತೆ. ನೋಡಿ ಕಂಪ್ಲೀಟ್ ಲುಕ್ ಈ ತರ ಇರತ್ತೆ. ಸೊ ಈ ಡ್ರೆಸ್ ಡಿಸೈನಿಂಗ್ ವಿಡಿಯೋ ಬಂದು ಇದೇ ಚಾನಲ್ ಅಲ್ಲಿ ಇದೆ. ಇದು ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಎಲ್ಲಾ ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂಡ್ ಇದು ನೆಕ್ಸ್ಟ್ ಒನ್ ಬಂದು ಇದು ಅಷ್ಟೇ ತುಂಬಾ ಓಲ್ಡ್ ಮಾಡೆಲ್ ಸ್ಯಾರಿ, ತುಂಬಾ ಹಳೆ ಮಾಡೆಲ್ ಸ್ಯಾರಿ, ನೋಡಿದ್ರೇನೆ ಗೊತ್ತಾಗ್ತಿದೆ ಅಲ್ವಾ. ಸೊ ಇದು ಯಾವ ತರ ಇರುತ್ತೆ ಅಂತ ನನಗೆ ಐಡಿಯಾ ಇರ್ಲಿಲ್ಲ, ಬಟ್ ಸ್ಟಿಚ್ ಮಾಡೋಣ ಅಂತ ಅನ್ಕೊಂಡು ಮಾಡಿದೆ, ಬಟ್ ಲುಕ್ ವೈಸ್ ಚೆನ್ನಾಗೆ ಬಂದಿದೆ. ಈ ಬಾರ್ಡರ್ ಏನಿದೆ ಕಂಪ್ಲೀಟ್ ಸ್ಯಾರಿಗೆ ಬಂದಿರೋ ಬಾರ್ಡರ್, ಇದು ಫ್ರಂಟ್ ಅಲ್ಲಿ ಡಿಸೈನ್ ಮಾಡಿದ್ದೀನಿ. ಫ್ರಂಟ್ ಅಲ್ಲಿ ಎರಡ್ ಸಲ ನಾನು ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ, ವಿನೆಕ್ ತರ ಇಟ್ಕೊಂಡು ಅಟ್ಯಾಚ್ ಮಾಡಿದ್ದೀನಿ. ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ಸ್ವಲ್ಪ ಹಳೆ ಮಾಡಲ್ ಸ್ಯಾರಿ ಇದು, ಅದಕ್ಕೆ
ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಅಂಡ್ ಪ್ಯಾಂಟು ಇದ್ರಲ್ಲೇ ಹಾಗೆ ಇದೆ. ಮತ್ತೆ ದುಪ್ಪಟ್ಟಾನು ಅಷ್ಟೇ ಇದ್ರಲ್ಲೇ ಡಿಸೈನ್ ಮಾಡಿದ್ದೀನಿ. ಈ ಪಲ್ಲು ಪಾರ್ಟ್ ಏನಿದೆ ಅದನ್ನ ಟೂ ಸೈಡ್ ಅಲ್ಲೂ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ತುಂಬಾ ಸಿಂಪಲ್. ಸೇಮ್ ಒಂದು ಆಲ್ರೆಡಿ ನಾನು ಫಸ್ಟ್ ಅಲ್ಲಿ ತೋರಿಸ್ದೆ ಅಲ್ವಾ, ಸೊ ಅದೇ ಮೆಥಡ್ ಬರುತ್ತೆ. ಸ್ವಲ್ಪ ಇದು ಫ್ರಂಟ್ ಅಲ್ಲಿ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ಡಿಸೈನ್ ಏನು ಇಲ್ಲ, ಜಸ್ಟ್ ಈ ಬಾರ್ಡರ್ ಅಟ್ಯಾಚ್ ಮಾಡೋದು. ಸ್ಯಾರಿಯಲ್ಲೇ ಬರುತ್ತೆ, ಕಂಪ್ಲೀಟ್ ಬಾರ್ಡರ್ ಇಂದಾನೆ ಆರಾಮಾಗಿ ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬಹುದು. ಈ ರೀತಿ ಬರುತ್ತೆ. ಸೊ ಈ ಪಲ್ಲು ಪಾರ್ಟ್ ಇಂದ ದುಪ್ಪಟ್ಟ ಡಿಸೈನ್ ಮಾಡ್ಕೋಬಹುದು. ಅಂಡ್ ಇದು ಪ್ಯಾಂಟು. ಆಕ್ಚುಲಿ ಪ್ಯಾಂಟು ನಾರ್ಮಲ್ ಸ್ಟ್ರೈಟ್ ಕಟ್ ಪ್ಯಾಂಟ್ ತರನೇ ಸ್ಟಿಚಿಂಗ್ ಮಾಡಿರೋದು. ಬಟ್ ಥ್ರೆಡ್ ಅಟ್ಯಾಚ್ ಮಾಡಿದ್ನಿ, ಎಲಾಸ್ಟಿಕ್ ಯೂಸ್ ಮಾಡಿಲ್ಲ. ಮತ್ತೆ ಲಾಸ್ಟ್ ಒನ್ ಬಂದು ಇದು ಕಂಪ್ಲೀಟ್ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ನನ್ನ ಫೇವರೇಟ್ ಡ್ರೆಸ್ ಇದು. ಇದು ಅಷ್ಟೇ ಸ್ವಲ್ಪ 1 ಮಿನಿಟ್ ಸ್ಯಾರಿ ಟೈಪ್ ಅಂತ ಬರುತ್ತೆ, ರೆಡಿ ಟು ವೇರ್ ಡ್ರೆಸ್ ಅಂತ ಕರೀತಾರೆ. ಬಟ್ ನಾನು ದುಪ್ಪಟ್ಟ ಯೂಸ್ ಮಾಡಿಲ್ಲ, ನಾರ್ಮಲ್ ಡ್ರೆಸ್ ತರಾನೇ ಸ್ಟಿಚಿಂಗ್ ಮಾಡಿದ್ದೀನಿ. ಲುಕ್ ವೈಸ್ ಅಂತೂ ಚೆನ್ನಾಗಿದೆ. ನಾನು ವಿಡಿಯೋ ಅಲ್ಲಿ ತೋರಿಸಿದ್ದೀನಲ್ವಾ, ಕಂಪ್ಲೀಟ್ ಎಲ್ಲಾ ಡ್ರೆಸ್ಸಸ್ ತೋರಿಸಿದಾಗ ವೇರ್ ಮಾಡಿದ್ದೀನಿ. ಇಲ್ಲಿ ನಾನು ತೋರಿಸಿರೋ ಕೆಲವೊಂದು ಡ್ರೆಸ್ಸಸ್ ಅಷ್ಟೇ ನಾನು ಸ್ಯಾರೀಸ್ ಅಲ್ಲಿ ಸ್ಟಿಚ್ ಮಾಡಿರೋವು, ಇನ್ನೂ ತುಂಬಾನೇ ಇದೆ. ಸೊ ಎಲ್ಲಾ ವಿಡಿಯೋ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಕಂಪ್ಲೀಟ್ ಎಲ್ಲಾ ವಿಡಿಯೋಸ್ ಬೇಕು ಅಂದ್ರೆ ತುಂಬಾನೇ ವಿಡಿಯೋಸ್ ಇದೆ, ಸ್ಟಿಚಿಂಗ್ ವಿಡಿಯೋಸ್ ನನ್ನ ಫಸ್ಟ್ ಚಾನಲ್ ಅಲ್ಲಿ ಇರುತ್ತೆ, ರೂಪಾಸ್ ಗ್ಲಾಮ್ ಸ್ಟೈಲ್ ಅಂತ. ಚಾನಲ್ ಲಿಂಕು ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೇ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ನನ್ನ ಫಸ್ಟ್ ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಅದೇ ತರ ಈ ಚಾನಲ್ಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.